ಅಲ್ಲು ಅರ್ಜುನ್ ಅವರ ತಂದೆ ಪೊಲೀಸ್ ಠಾಣೆಗೆ ಈಗ ಬಂದಿದ್ದಾರೆ. ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೇ ಅವರು ಕೂಡ ವೆಹಿಕಲ್ ಹತ್ತಲಿಕ್ಕೆ ನೋಡಿದ್ರು, ಆದರೆ ಪೊಲೀಸರು ಬೇಡ ಅಂತ ಅಂದರು ಅಂತ ಅನ್ಸುತ್ತೆ, ದೂರನೇ ಉಳ್ಕೊಂಡಿದ್ರು. ಈಗ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಚಿಕ್ಕಡಪಲ್ಲಿ ಠಾಣೆಗೆ ಬಂದಿದ್ದಾರೆ. ಮಗನನ್ನು ಠಾಣೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಅವರ ತಂದೆ ಕೂಡ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅವರ ತಂದೆ ಖ್ಯಾತ ವಿತರಕರು, ನಿರ್ಮಾಪಕರು. ఇప్పటికే అంటే ఆల్రెడీ ఆమె చనిపోయడానికి కూడా అల్లర్జున్ గారు మాట్లాడడం జరిగింది. తన కుటుంబానికి ఎలవేలాగా అండగా ఉంటామని కూడా చెప్పారు. అయినప్పటికీ పోలీసులు అరెస్ట్ చేయడం జరిగింది. సరే దీన్ని ఏ విధంగా చూడొచ్చు? ఇన్స్పెక్టర్ గారు మేమేం చేసేది ఏం లేదు కదా, లోపలికి పోయి మేమేం చేయం కదా సార్. అనుమతించట్లేదండి. అనుమతించకుండా ಅವರ ತಂದೆ ಕೂಡ ಸ್ಟೇಷನ್ಗೆ ಬಂದಿದ್ದಾರೆ ಈಗ ಅನ್ನುವಂಥ ಮಾತಿತ್ತು. ಈಗ ಮಾತಾಡ್ತಿದ್ದಂಥ ಅವ್ರ ತಂದೆ ಅಲ್ಲ, ಅವರ ಯಾರೋ ಹತ್ತಿರದ ಬಂಧುಗಳು. ಜೊತೆಗೇನು ಅಂದರೆ ಈಗ ಸ್ಟೇಷನ್ಗೆ ಕರ್ಕೊಂಡ್ಬಂದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಈ ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಯಾವ ಪರಿಯ ಹುಚ್ಚಿತ್ತು ಅನ್ನುವಂಥದ್ದು. ಜೊತೆಗೆ ಈ ಪುಷ್ಪ 1 ಅದು ಸೂಪರ್ ಹಿಟ್ ಆದಮೇಲೆ ಪುಷ್ಪ 2 ಬಗ್ಗೆ ವಿಪರೀತವಾದಂಥ ಕ್ರೇಜ್ ಬೆಳೆದಿತ್ತು. ಹೀಗಾಗಿನೇ ಎಷ್ಟೇ ಪ್ರದರ್ಶನಗಳನ್ನು ಏರ್ಪಡಿಸಿದರೂ ಕೂಡ ಆರಂಭದ ದಿನಗಳಲ್ಲಿ ನಾವು ನೋಡ್ತೀವಿ ಹೌಸ್ಫುಲ್. ಜೊತೆಗೇನು ಅಂದರೆ ಅದೊಂದು ದಾಖಲೆ. ಸಣ್ಣ ಅವಧಿನಲ್ಲಿ 1,000 ಕೋಟಿ ಸಂಪಾದನೆ ಮಾಡಿದಂಥ ಚಿತ್ರ. ಆದರೆ ಒಂದು ನಡೆಯಬಾರ್ದಂಥ ಒಂದು ಘಟನೆ ನಡೆದು ಹೋಗಿತ್ತು. ಸಂಧ್ಯಾ ಥಿಯೇಟರ್ ಬಳಿ ಕುಟುಂಬ ಸಮೇತ ಹೋಗಿದ್ದಂಥ ರೇವತಿ ಎನ್ನುವಂಥ ಆ ಮಹಿಳೆ ಅಲ್ಲಿ ಸಾವನ್ನಪ್ಪಿದ್ರು. ಆಕೆಯ ಪುತ್ರ ಕೂಡ ತೀವ್ರವಾಗಿ ಗಾಯಗೊಂಡಿದ್ದ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಬ್ಬರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ರು. ಅದರ ಮುಂದುವರೆದ ಭಾಗ ಇದು. ಈಗ ಅಲ್ಲು ಅರ್ಜುನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ವಿವರ ಮಂಗಳ? ರಂಗನಾಥ್, ಅಫ್ಕೋರ್ಸ್ ಏನಂತ ಅಂದರೆ ಅಭಿಮಾನಿಗಳು, ಐಕಾನಿಕ್ ಸ್ಟಾರ್ ಅಭಿಮಾನಿಗಳು ಏನಿದ್ದಾರೆ ಪ್ರಪಂಚದಾದ್ಯಂತ ಅವರೆಲ್ಲರೂ ಫುಲ್ ಸಂಭ್ರಮದಲ್ಲಿದ್ದರು. ಯಾಕಂದರೆ ಪುಷ್ಪ ಸಿನಿಮಾ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡಿತ್ತು, ಬ್ಲಾಕ್ ಬಸ್ಟರ್ ಅಂತ ಅನ್ನಿಸ್ಕೊಂಡಿತ್ತು. ಹತ್ತತ್ರ 1,000 ಕೋಟಿ ಕಲೆಕ್ಷನ್ ಮಾಡಿತ್ತು ಈ ಸಿನಿಮಾ. ಹೀಗಾಗಿ ಅಫ್ಕೋರ್ಸ್ ಅಭಿಮಾನಿಗಳು ಜೊತೆಗೆ ಏನು ಚಿತ್ರತಂಡ ಇತ್ತು ಅವರೆಲ್ಲರೂ ಈ ಒಂದು ಸಕ್ಸಸ್ನ ಸಂಭ್ರಮಿಸ್ತಿದ್ರು. ಆದರೆ ಅಷ್ಟರಲ್ಲಿ ಒಂದು ಈ ರೀತಿ ಘಟನೆ ಆಗಿರೋವಂಥದ್ದು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲು ಅರ್ಜುನ್ ಅವರನ್ನು ಇವತ್ತು ಹೈದರಾಬಾದ್ ಪೊಲೀಸರು ಅರೆಸ್ಟ್ ಮಾಡಿರೋವಂಥದ್ದು. ಯಾಕಂದರೆ ಈ ಪುಷ್ಪ 2 ಸಿನಿಮಾಗೆ ಇದ್ದಿದ್ದ ಕ್ರೇಜ್ ಅಷ್ಟಿಷ್ಟಲ್ಲ. ಇಂದಿನ ದಿನನೇ ಸಿನಿಮಾನ ರಿಲೀಸ್ ಮಾಡಲಾಗಿತ್ತು. ಅಂದರೆ ಡಿಸೆಂಬರ್ 5ರಂದು ಅದು ಪ್ರಪಂಚದಾದ್ಯಂತ 12,000 ಸ್ಕ್ರೀನ್ಗಳಲ್ಲಿ ತೆರೆಗೆ ಬಂದರೆ, ಹಿಂದಿನ ದಿನ ಡಿಸೆಂಬರ್ 4ರಂದು ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರೀಮಿಯರ್ ಶೋನ ಅರೇಂಜ್ ಮಾಡಲಾಗಿತ್ತು. ಅಂದರೆ ಹೈದರಾಬಾದ್ನಲ್ಲಾಗಿರ್ಬೋದು, ಜೊತೆಗೆ ಏನು ಆಂಧ್ರ ಪ್ರದೇಶಲ್ಲಾಗಿರ್ಬೋದು, ಒಂದು ರೀತಿ ಗೌರ್ನಮೆಂಟಿಂದ ಪರ್ಮಿಷನ್ ತಗೊಂಡೇನೆ ಹಿಂದಿನ ದಿನ ಡಿಸೆಂಬರ್ 4ರಂದು ಸಂಜೆಯಿಂದ ಪ್ರೀಮಿಯರ್ ಶೋಗಳನ್ನು ಮಾಡಲಾಗಿತ್ತು. ಹೈದರಾಬಾದ್ನಲ್ಲಿ ಸಂಧ್ಯಾ ಥಿಯೇಟರ್ನಲ್ಲೂ ಕೂಡ ಒಂದು ರೀತಿ ಅಂದರೆ ಮೇಯ್ನ್ ಥಿಯೇಟರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸಂಭ್ರಮ ಇತ್ತು ಅವತ್ತು. ಜೊತೆಗೆ ಅಲ್ಲು ಅರ್ಜುನ್ ಅವರು ಕೂಡ ಥಿಯೇಟರ್ಗೆ ಬರ್ತಾರೆ ಅನ್ನೋ ಸುದ್ದಿ ತಿಳಿದು ಪ್ರೇಕ್ಷಕರ ಜೊತೆನೆ ಕುತ್ಕೊಂಡು ಸಿನಿಮಾ ನೋಡ್ತಾರೆ ಅಂತ ಅಂದಾಗ ಜನ ಜಾಸ್ತಿ ಸೇರಿದ್ರು. ಅಲ್ಲು ಅರ್ಜುನ್ ಅವರು ಏನು ಥಿಯೇಟರ್ಗೆ ಬರ್ತಾರೆ ಆವಾಗ ಒಂದಷ್ಟು ನುಗ್ಗಲಾಗುತ್ತೆ. ಆವಾಗ ಅಲ್ಲು ಅರ್ಜುನ್ ಏನು ಪರ್ಸನಲ್ ಅಸಿಸ್ಟೆಂಟ್ಸ್ ಇರ್ತಾರೆ, ಅವರು ಅವಾಗ ಬರ್ತಿರೋ ಅವರ ಅಭಿಮಾನಿಗಳು, ಅಂದರೆ ಅಲ್ಲು ಅರ್ಜುನ್ ಬಂದಾಗ ಅಫ್ಕೋರ್ಸ್ ಅಭಿಮಾನಿಗಳು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಮುಗಿ ಬೀಳೋದು ಎಲ್ಲ ಕಾಮನ್, ಅವ್ರನ್ನ ನೋಡೋದಕ್ಕೆ ಮುಗಿ ಬೀಳೋದು. ಆವಾಗ ಪರ್ಸನಲ್ ಅಸಿಸ್ಟೆಂಟ್ ಏನಿದೆ ಅವ್ರು ತಳ್ತಾರೆ ಜನರನ್ನ, ಬಂದಿರೋ ಅಭಿಮಾನಿಗಳನ್ನ. ಆವಾಗ ಆ ನುಗ್ಗಲಿನಲ್ಲಿ ಒಂದು ತಳ್ಳಾಟ ಆಗಿ ನೂಕಾಟ ಆಗಿ ರೇವತಿ ಅನ್ನೋ ಅಭಿಮಾನಿ ಸಾವನ್ನಪ್ತಾರೆ. ಸೊ ಅದಾದ ನಂತರ ಏನು ಕೇಸ್ ದಾಖಲಾಗುತ್ತೆ ಚಿತ್ರತಂಡದ ಮೇಲಾಗಿರ್ಬೋದು. ಅಲ್ಲಿ ಏನು ಒಂದು ಮಾಬ್ ಜನ ಸೇರಿದ್ರಿಂದ ರೇವತಿ ಅವರು ಸಾವನ್ನಪ್ತಾರೆ. ಜೊತೆಗೆ ಅವ್ರ ಮಗನಿಗೂ ಕೂಡ ಕೆಲವೊಂದು ಗಾಯಗಳಾಗಿರುತ್ತೆ. ಹೀಗಾಗಿ ಕೇಸ್ ದಾಖಲಾಗಿರುತ್ತೆ. ಆದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ ಈ ವಿಷಯದಲ್ಲಿ ಅಂತ. ಅಂದರೆ ಯಾಕಂದರೆ ಮಾಬಲ್ಲಿ ಈ ರೀತಿ ಆದಾಗ ಅದು ಕೇಸ್ಗಳು ಅಷ್ಟೊಂದು ನಿಲ್ಲೋದಿಲ್ಲ. ಮಾಬ್ನ ಎಲ್ಲರನ್ನೂ ಕನ್ನಡದ ಕಡೆಯಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಮತ್ತೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅವರ ವಿಚಾರಣೆ ಈಗ ನಡೀತಾ ಇದೆ.